ದುಡ್ಡು ತಿಂದ್ರೆ ಯಾವ್ದೇನ್ರಿ ನನಗೇನು ಕೆಲ್ಸಕ್ಕೆ ಹೋಗಬೇಕಂತ ಏನಿಲ್ಲ. ಐ ವಾಂಟ್ ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಯಪ್ಪ ಏನು ತಿಂತೀಯೋ ಏನು ಬಿಡ್ತೀಯೋ ಸಾಕಷ್ಟು ಬಿಡ್ರಿ ಅಂದ್ರೆ. ಸೊ ಇನ್ನೂ ಊಟ ಮಾಡಿಲ್ಲ, ಹೊಟ್ಟೆ ಭಾಳ ಹಸಿವಾಗೈತಿ. ಅದು ಓನ್ಲಿ ಕರ್ಡ್ ಅಷ್ಟೇ. ಸಾರು ಬಿಡ್ಸಕ್ಕೆ ನಿಲ್ಲಿಸ್ಯಾರ. ಸೊ ಸಾರು ಬಿಡ್ಸಕತ್ತ ನೋಡ್ರಿಪ್ಪ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಾಕ್ಸಸ್. ಸೊ ಬರ್ರಿ ಇವತ್ತು ನಾನು ಸ್ಟಾರ್ಟ್ ಮಾಡೋಣ ಅಂತ. ವ್ಲಾಗ್ ಮಾಡ್ಬೇಕಂತನೂ ಮನಸ್ಸು ಇದ್ದಿದ್ದಿಲ್ಲ ರೀ. ಯಾಕಂತಂದ್ರೆ ನನ್ನ ಫೋನ್ ಹಾಳಾಗೈತಿ ಮತ್ತು ಅವಳು ಸ್ಟಡಿ ಮಾಡೋಕ್ಕಂತೇಳಿ ಬಂದನಿ ಬೆಂಗಳೂರಿಗೆ. ಸೊ ನಾ ವ್ಲಾಗ್ ಯಾವುದೆಲ್ಲ ಹಾಕಕ್ಕೆ ಹೋಗಿಲ್ಲ. ಸೊ ಇವತ್ತೇನಾಗತ್ತಪ್ಪ ಅಂದ್ರೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಸೆಕೆಂಡ್ ಗೇಟ್ ವೈಟ್ ಪೆಟಲ್ ಅಂತೇಳಿ ಅಲ್ಲೇ ಕೇಟ್ರಿಂಗ್ ಕೆಲ್ಸಕ್ಕೆ ಅಂತ ಬಂದನಿ. ನಾವು ಮನೆ ಆಗೋದು ಈ ವ್ಲಾಗ್ ನೋಡಿದ್ರೆ ಗ್ಯಾರಂಟಿ ಬೈತಾರೆ. ಸೊ ಮನ್ಯಾಗಂತೂ ಹೇಳಿಲ್ಲ, ಇಲ್ಲಿ ಕೇಟ್ರಿಂಗ್ ಕೆಲ್ಸಕ್ಕೆ ಬಂದನು ರೀ. ಅದು ಹುಡ್ಕ್ಯಾಡ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಬಂದಾನಿ. ಅಂದರೆ ಏನೋ ಒಂದು ಕಡೆ ಹೆಂಗೆ ಆಗಿ ಕೆಲಸ ಸಿಕ್ಕತ್ತೆ ಅಂದ್ರೆ ಐತಾರಂದ್ರೆ ಸಂಡೇ ಇತ್ತು. ಸೊ ಸಂಡೇ ಇದ್ದಕ್ಕೆ ಹಂಗಾರೆ ಕೆಲ್ಸಕ್ಕೆ ಹೋದ್ರೆ ಅದು ಇವತ್ತೊಂದು ದಿನ ಅಂತೇಳಿ ಹಾಫ್ ಡೇ ಕೆಲ್ಸಕ್ಕೆ ಬಂದಾನೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆ ಮಟ್ಟ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಸೆಕೆಂಡ್ ಗೇಟ್ ವೈಟ್ ಪೆಟಲ್ ಅಂತೇಳಿ ಆ ಜಾಗಕ್ಕೆ ಬಂದಾನೆ. ಸೊ ಇಲ್ಲಿ ನನಗೆ ಲಾಗ್ ಎದಕ್ಕೆ ಮಾಡ್ಬೇಕಂತ ಅನಿಸ್ಪ ಅಂದ್ರೆ ಇಲ್ಲಿ ಪ್ಲೇಸ್ ನೋಡಿ ನಾ ಏನೋ ಒಂದು ಇಟ್ಕೊಂಡ್ಬಂದಿದ್ದೆ. ಹಂಗೆ ಹಿಂಗಿರ್ಬೋದು ಅಂದ್ರೆ ಫಂಕ್ಷನ್ ಹಾಲ್ ಅಂದ್ರೆ ಹಿಂಗಿರ್ಬೋದು ಅಂತೇಳಿ. ಇಲ್ಲಿ ಭಾರಿ ಅಂದ್ರೆ ಭಾರಿ ಐತಿ. ಅಂದ್ರೆ ಊಟದ್ದು ಒಂದು ಕಡೆ ಸಪ್ರೇಟ್ ಐತಿ, ಇನ್ನೊಂದು ಕಡೆ ಹೊರಗಡೆ ಪ್ರಕೃತಿಯ ಮಧ್ಯೆ ಕುಂತ್ಕೊಂಡು ಊಟ ಮಾಡ್ಬೋದು. ಆ ಸಿಸ್ಟಮ್ ಎಲ್ಲ ಐತಿ. ಸೊ ಅಡುಗೆ ಅಂತೂ ನಾನಾ ಥರ ಅಡುಗೆ ಮಾಡ್ಸ್ಯಾರ. ಸೊ ಕೆಲ್ಸಕ್ಕೆ ಬಂದಾನೆ. ಇದು ನನ್ನ ಔಟ್ಫಿಟ್. ಸೊ ಬರ್ರಿ ಜಾಸ್ತಿ ಮಾತಾಡೋಕೆ ಹೋಗೋಂಗಿಲ್ಲ, ತೋರಿಸ್ತೇನಂತೆಲ್ಲ ಹೆಂಗೈತೆ ಅಂತಂತೇಳಿ. ಫೋನ್ ನೋಡಿದ್ರೆ ಬೈತಾರೆ ಅವರು. ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಬಂದು ಇಲ್ಲಿ ವ್ಲಾಗ್ ಮಾಡಕತ್ತಾನೆ. ಆ್ಯಂಡ್ ಇಷ್ಟ ಭಾಳ ದಿನ ಆಯ್ತು ವ್ಲಾಗ್ ಮಾಡಲೆ. ಸೊ ಹೆಂಗೆ ವ್ಲಾಗ್ ಮಾಡ್ಬೇಕಂತ ಅನ್ನೋದನ್ನು ಒಂದು ಸ್ವಲ್ಪ ಮರ್ತಂಗೆ ಆಗ್ಬಿಟ್ಟೈತಿ. ಸೊ ಸ್ವಲ್ಪ ಏನರ ತಪ್ಪು ಆದ್ರೆ ಅಡ್ಜಸ್ಟ್ ಮಾಡ್ಕೊರಿ ಅಂತ ಕೇಳ್ದೆ. ಸೊ ಬರ್ರಿ. ಫೋನು ನಂದು ಕೆಟ್ಟತ್ರಿ, ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ, ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ಇದನ್ನೆಲ್ಲ ನೋಡಿ ಸರಿಯಪ್ಪ ಕ್ಯಾಮ್ರಾ ಒರೆಸ್ತಾನಂತ. ಸೊ ಇದನ್ನೆಲ್ಲ ನೋಡಿ ನಂಗೆ ವ್ಲಾಗ್ ಮಾಡ್ಬೇಕಂತ ಅನ್ನಿಸ್ತು. ಸೊ ಇಲ್ಲಿ ನೋಡ್ಬೋದು ನೀವು, ಅಲ್ಲಿಂದ ಸ್ಟಾರ್ಟ್ ಆಕತಿ ಊಟ. ಹಣ್ಣಗಿನ್ನೆಲ್ಲ ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಹಂಗೆ ರೌಂಡ್ ಅಲ್ಲಿ ಮಠ ಐತಿ. ಪೂರ್ತಿ ಬರೀ ಊಟದ್ದನ ಐತಿ. ಇದಿಷ್ಟು ಹಿಂಗೈತಿ. ಇಲ್ಲಿ ಕುಂತ್ಕೊಂಡು ಊಟ ಮಾಡ್ಬೋದು ಹೊರಗಡೆ. ಇದು ಫಂಕ್ಷನ್ ಹಾಲು. ಇಲ್ಲೊಂದು ಕಡೆ ಊಟದ ಐತಿ, ಇದಿಷ್ಟು ಕಿಚನ್ ರೂಮ್. ಸೊ ಇಷ್ಟೋ ಮಟ್ಟ ಕುಂತ್ಕೊಂಡು ಎಲ್ಲ ಒಂದು ಪ್ಲೇಟ್ಗಳನ್ನ ಪರಿಸರಿಸಿ ಇಟ್ಟಿವಿ. ಸೊ ಹಿಂಗೈತಿ ನೋಡ್ರಿಪ್ಪ ಇದ್ದೆ. ಆ್ಯಂಡ್ ದಿಸ್ ಈಸ್ ಯುವರ್ ವಿಶ್ವ ಪೂರ್ತಿ. ಇದಿಷ್ಟು ಊಟದ್ದರಿದೆ ನೋಡ್ರಲ್ಲಿ, ಅಲ್ಲಿಂದಲ್ಲಿ ಮಠ. ಬಹುಶಃ ಇದು VIP ಅಂತ ಕಾಣ್ತೈತಿ. ಇದಿಷ್ಟು ಊಟದ್ದು ಏನು ಗೊತ್ತಿಲ್ಲ, ಒಟ್ಟು ಇಲ್ಲಿ ಫಂಕ್ಷನ್ ಹಾಲ್ ಐತಿ. ಇದಿಷ್ಟು ಫಂಕ್ಷನ್ ಹಾಲ್ ರೀ. ನನ್ನ ಕ್ಯಾಮ್ರಾ ಸರಿ ಇಲ್ಲ ಅಂದರೂ ಲಾಗ್ ಮಾಡ್ತಾನೆ. ಇದಿಷ್ಟು ಫಂಕ್ಷನ್ ಹಾಲು ಹಿಂಗೈತಿ. ಹಿಂಗೈತಿ ನೋಡ್ರಿಪ್ಪ ಇದು ಫಂಕ್ಷನ್ ಹಾಲ್. ಕಡೆ ಮಗಳೆಲ್ಲ ಊಟದ್ದು ಇದುವೇ ವೈಟ್ ಪೆಟಲ್. ಕಡೆದ್ದು ಬೀಡ ಬೀಡ ಅಂದ್ರೆ ಇದು ಅಡಿಕೆಯಲ್ಲಿ ಕೌಂಟ್ರ್. ಎಲ್ಲ ಅಡಿಕೆಯಲ್ಲಿ ಹಚ್ಚಾತಾರ, ಅದಕ್ಕಂದೆ. ಎಲ್ಲ ಫ್ಲವರ್ಸ್ ಇವು ಫ್ರೆಶ್ ಏನಿವು ಪ್ಲಾಸ್ಟಿಕ್. ಅಯ್ಯಪ್ಪ ಫ್ರೆಶ್ ಫ್ಲವರ್ ಇವು, ಗುಲಾಬಿ ಎಲ್ಲ ಫ್ರೆಶ್ ಅದಾವ. ಹೆಂಗೈತೆ ನೋಡ್ರಿಪ್ಪ. ಇದನ್ನು ಕೂಡ ವ್ಲಾಗ್ ಮಾಡಿ ಶೇರ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇತ್ತನಪ್ಪ ಅಂತಂತೇಳಿ ನೀವು ನಂಗೆ ಪ್ರಶ್ನೆ
ಮಾಡಿದ್ರು ಮಾಡ್ಬೋದು. ಸೊ ಅದಕ್ಕೆ ಮೊದಲೇ ಹೇಳಕತ್ತಾನೆ ರೀ, ನನಗೆ ಬೆಂಗಳೂರಿನಾಗ ಈ ಕೇಟ್ರಿಂಗ್ ಇಂಡಸ್ಟ್ರಿ ಮತ್ತು ಇದು ಕ್ಯಾಂಟೀನ್ ಸರ್ವಿಸಿಂಗ್ ಅಂತೇಳಿ ಇದಕ್ಕೆ ನಾವು ಕರಿತೀವಿ. ಸೊ ಇದು ಇಂಡಸ್ಟ್ರಿ ಹೆಂಗೆ ಇರ್ತೈತಿ, ಹೆಂಗೆ ನಡೀತೈತಿ, ಅಲ್ಲಿ ಜೀವನ ಹೆಂಗೆ ಇರ್ತೈತಿ ಅಂತಂತೇಳಿ ನನಗೆ ಜಸ್ಟ್ ಅಂತನೋ ಆಸೆ ಇತ್ತು. ಸೊ ಆ ಜೀವನ ಹೆಂಗೆ ಇರ್ತೈತಿ ಅಂತಂತೇಳಿ ಕಂಡುಕೊಳ್ಳುವ ಆಸೆ ಇತ್ತು. ಓನ್ಲಿ ಇನ್ ಬೆಂಗಳೂರು. ನಾನು ಆಗಲೇ ಹುಬ್ಳಿ ಧಾರವಾಡದಾಗ ಈ ಕೆಲ್ಸಕ್ಕೆ ಹೋಗೇನಿ ರೀ. ಹಾಗಾಗಿ ಬೆಂಗಳೂರಿನಾಗ ಹೆಂಗೆ ಇರ್ತೈತಿ, ಇದು ದೊಡ್ಡ ಸಿಟಿ ಅಲ್ಲ. ಸೊ ಹಾಗಾಗಿ ಹೋದ್ರಾತಂತೇಳಿ ಹೋಗಿದ್ದೆ. ಇನ್ನೊಮ್ಮೆ ಹೊಕ್ಕೇನಪ್ಪ ಅಂತ ನೀವು ಯಾರಾದರೂ ಕೇಳಿದರೆ, ಸೊ ಇಲ್ಲ ರೀ, ನಾನು ಈ ವರ್ಷ ಫುಲ್ ಸ್ಟಡಿ ಮಾಡ್ಬೇಕು, ಮಸ್ತ್ ಸ್ಟಡಿ ಮಾಡ್ಬೇಕು. ಈ ವರ್ಷ ಎಲ್ಲರ ಒಂದು ಕಡೆ ದಂಡಿಗೆ ಹತ್ಬೇಕಂತಂತೇಳಿ ಫಿಕ್ಸ್ ಆಗೇನಿ. ಸೊ ಹಂಗಾಗಿ ವ್ಲಾಗ್ ಕೂಡ ನನಗೆ ಕಡಿಮೆ ಹಾಕತ್ತಾನೆ, ನೀವು ನೋಡಿರ್ಬೋದು. ಸೊ ಹಂಗಾಗಿ ಇನ್ನೊಂದು ಕೆಲ್ಸಕ್ಕೇನು ಹೋಗಂಗಿಲ್ಲ. ಆದ್ರೆ ನನಗೇನರ ಅಮೌಂಟ್ ಕಡಿಮೆ ಬಿದ್ದರೆ, ಇಲ್ಲೇನಾದರೂ ನಂಗೆ ದುಡ್ಡಿನ ಅಡಚಣೆ ಆದ್ರೆ ಸೊ ಡೆಫಿನೆಟ್ಲಿ ಹೋಗ್ತೇನೆ ಕೆಲಸ ಸಿಕ್ಕರು ಅಂದೇಳೆ. ಸೊ ಹಂಗಾಗಿ ಈ ಜೀವನ ಮಾತ್ರ ಭಾರಿ ಚಂದ ಇತ್ತು ರೀ. ಇವತ್ತಿನ ದಿವಸ ಮಾತ್ರ ಭಾರಿ ಅಂದರೆ ಭಾರಿ ಗಿಚ್ಚಿತ್ತು, ಹೊಸ ಅನುಭವ. ನಾ ಇದ್ರ ಬಗ್ಗೆ ಮತ್ತೆ ಮಾತಾಡೇನಿ. ಕಿರೀಟ್ ಹಾಕೊಂಡು ಈಗ ರೆಡಿ ಆಗೇನಿ, ಕೇಟ್ರಿಂಗ್ ಬಾಯ್ ಕಿರೀಟ್ ಹಾಕ್ಕೊಂಡು. ಸೊ ಮುಂದೆ ಏನಾತಂತಂತ ಹೇಳಿ ನೋಡ್ಕೊತ ಹೋಗ್ರಿ. ದುಡುಕ್ ತಿಂದ್ರಿ ಯಾವ್ದೇನ್ರಿ. ಸೊ ನನಗೇನು ಕೆಲ್ಸಕ್ಕೆ ಹೋಗೋಬೇಕಂತ ಏನಿಲ್ಲ. ಐ ವಾಂಟ್ ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ಇದನ್ನು, ಇಲ್ಲಿ ಕೇಟ್ರಿಂಗ್ ಎಲ್ಲ ಹೆಂಗಿರ್ತೈತಿ ಅಂತೇಳಿ. ನನಗೆ ಪ್ರತಿಯೊಂದು ವೃತ್ತಿ ಒಳಗೆ ನಾನು ಜೀವಿಸ್ಬೇಕನ್ನೋ ಆಸೆ. ಸೊ ಈ ವೃತ್ತಿ ಒಳಗೆ ಹೆಂಗೆ ಜೀವನ ಇರ್ತೈತಿ ಅಂತಂತೇಳಿ ಕಂಡುಕೊಳ್ಳೋಕಂತಂದು ಬಂದನಿ. ನನಗೆ ಕರ್ಡ್ ನೀಡಾಕಂತಂತೇಳಿ ನಿಲ್ಸ್ಯಾರ. ಪ್ಲೇನ್ ಕರ್ಡ್ ಅಂದ್ರೆ ಜಸ್ಟ್ ಮೊಸರು ಏನಿರತ್ತಲ್ಲ ಅದಕ್ಕೆ ಏನು ಮಿಕ್ಸ್ ಮಾಡ್ಲಂತದ್ದು ಮೊಸರು ನೀಡಾಕ ಈಗ ನಿಲ್ಸ್ಯಾರ ರೀ. ಸೊ ಒಂದು 20-30 ಐಟಮ್ಸ್, ಒಂದು 20-30 ಯಾಕೆ, ಒಂದು 30-35 ಮ್ಯಾಲೆ ಇರ್ಬೇಕು ಐಟಮ್ಸ್. ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಗೋಧಿ ಹುಗ್ಗಿ, ಅನ್ನ ಸಾರು, ಬದ್ನಿಕಾಯಿ ಪಲ್ಯ, ಚಪಾತಿ, ರೊಟ್ಟಿ, ಇನ್ನೊಂದು ಥರದ್ದು ಯಾವ್ದಾರು ಒಂಥರದ್ದು ಸ್ವೀಟ್ ಇಟ್ಟರು ಹಬ್ಬ ಅನ್ಬೋದು. ಅಂದ್ರೆ ಅವರ ದೊಡ್ಡ ಮಸ್ತ್ ಮಾಡ್ಸ್ಯಾರ ಅಡುಗೆ ಅನ್ಬೋದು. ಇಲ್ಲೊಂದು 30-40 ಥರ ಅದ ಅಡುಗೆ. ಮೈ ಗಾಡ್, ಇದೇನು ಮದುವೆಯು ಎಂಗೇಜ್ಮೆಂಟು ಏನಂತಂತ ಏನು ಗೊತ್ತಿಲ್ಲ, ಆಮೇಲೆ ಹೇಳ್ತಾನಂತೆ. ಸೊ ಏನು ಹೇಳಕೊಂಡಪ್ಪ ಅಂದ್ರೆ, ನನಗೆ ಕೆಲ್ಸಕ್ಕೆ ಹೋಗ್ಬೇಕಂತಂತೇಳಿ ಏನು ಅನಿವಾರ್ಯ ಇಲ್ಲದೆ ಐ ವಾಂಟ್ ಟು ಜಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ಟು ಅದನ್ನು ಅನುಭವ ಪಡಿಬೇಕಾಗಿತ್ತು ಅಷ್ಟೆ. ಇದು ಪ್ಲೇನ್ ಕರ್ಡ್, ಇದು ರಸಮ್, ಇದು ರೈಸ್, ಇದು ಬಿರಿಯಾನಿ. ಹಂಗೆ ಮುಂದೆ ಏಕದ ಕಂಟಿನ್ಯೂ ಆಗಿ ಈ ಕಡೆ ಎಲ್ಲ ಸ್ವೀಟ್. ಪೌಣೆ 1 ಆತ್ರಿ. ಪೌಣೆ 1 ಅಂದ್ರೆ 1 ಗಂಟೆ ಹಾಕಿ ಇನ್ನೂ 15 ನಿಮಿಷ ಕಡಿಮೆ ಐತಿ. ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಪೌಣೆ 1 ಆದ್ರೂ ಇಲ್ಲೇ ನನ್ನ ಬಿಟ್ರೆ ಉಳ್ಕಿದಾರೆ ಎಲ್ಲರೂ ಹಿಂದಿ ಮಾತಾಡೋರು, ಕನ್ನಡ ಒಬ್ಬರು ಇಲ್ಲ ಮಾತಾಡೋರು. ಅಂದ್ರೆ ಒಂದು ಸ್ವಲ್ಪ ಮಂದಿ ಅಷ್ಟೇ, ಒಂದು 3-4 ಮಂದಿ ಅಷ್ಟೇ ಅದಾರ. ಎಲ್ಲರೂ ಹಿಂದಿ ಮಾತಾಡೋದಾರ. ಚೊಕ್ ಈಟ್ ಬಹುಶಃ ಇನ್ನೇನು ಸ್ಟಾರ್ಟ್ ಆಗ್ಬೋದು. ಈಗೆಲ್ಲ ಕಸ ಹೊಡಕತ್ತಾರ. 1 hour later. ಫ್ರೆಂಡ್ಸ್, ಈಗ ಜನ ಎಲ್ಲ ಒಬ್ಬೊಬ್ರು ಬರಾಕತ್ತಾರ. ಸೊ ಸ್ಟಾರ್ಟ್ ಆಗೈತಿ. ಬಟ್ ಸ್ನ್ಯಾಕ್ಸ್ ಅಷ್ಟೇ ಸ್ಟಾರ್ಟ್ ಮಾಡ್ಯಾರ. ಅಲ್ಲಿ ಸ್ನ್ಯಾಕ್ಸ್ ಕೌಂಟ್ರ್ ಐತಿ, ಸ್ನ್ಯಾಕ್ಸ್ ಅಷ್ಟೇ ಸ್ಟಾರ್ಟ್ ಮಾಡ್ಯಾರ. ಇನ್ನೂ ಒಂದು ಭಾಳ ಹೊತ್ತಿಗಂತ ಊಟ. ಸೊ ಈಗಂತೂ 1:30 ಮ್ಯಾಲಾತ. ನನಗಂತೂ ಹೊಟ್ಟೆ ಹಸದ ಸಾವಾಗೈತಿ. ಸೊ ಯಾವಾಗ ಊಟ ಸ್ಟಾರ್ಟ್ ಮಾಡ್ತಾರೋ, ನಮ್ದು ಯಾವಾಗ ಮುಗಿತೈತೋ, ನಾವು ಯಾವಾಗ ಊಟ ಮಾಡ್ತೇವೆ ಅಂತಂತೇಳಿ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ವೇಟ್ ಅಂಟಿಲ್ ಇವ್ರು ಊಟ ಮಾಡೋ ತನಕ. ಸೊ ಇಲ್ಲಿ ಐತ್ರಿ ಫ್ರೆಂಡ್ಸ್ ಮೊಸರು. ಇದೇನೋ ಸೆಲ್ಫ್ ಸರ್ವಿಸ್ ಅಂತ, ಪಾಪಡ ಮತ್ತು ಮೊಸರು. ಸೊ ನಂಗೆ ಸಾರು ಬಿಡ್ಸಕ್ಕೆ ನಿಲ್ಸ್ಯಾರ. ಸೊ ಸಾರು ಬಿಡ್ಸಕತ್ತ ನೋಡ್ರಿಪ್ಪ. ಸ್ಟಾರ್ಟ್ ಆಗೈತ್ರಿ ಊಟ ಆಗ್ರಕ್ಕೆ. ಅದು ಓನ್ಲಿ ಕರ್ಡ್ ಅಷ್ಟೇ. ಸೊ ಇವ ಅನ್ನ ಬರ್ಸಕ್ಕೆ ಒಳ್ಳೆ ಅಂತ ಅನ್ನ ಬಿಡ್ಸಕ್ಕಲ್ಲ ಅಂತ. ಸೊ ಇಲ್ಲಿ ಇಂಥ ಸಾರು ಬಿಡ್ಸಕ್ಕೆ ನಾ ಅನ್ನ ಬಿಡ್ಸಕ್ಕೆ ಅಂತಾನೆ. ನೋಡ್ರಿ ಜನ ಸ್ವಲ್ಪ ಮುಗ್ದಂಗೆ ಆತ್ರಿ. ಜನ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆತ. 4:16 ಆಗೈತಿ ಈಗ.
ಊಟ ಮಾಡಿಲ್ಲ, ಹೊಟ್ಟೆರ ಭಾಳ ಆಗೈತಿ. ಸೊ ನಮ್ಗೆ ಸಿಗ್ತಾನಂತ ಸ್ಟಾರ್ಟ್ ಆಗಿದೆ. ಹೆಂಗೆ ಕಾಣತ್ತೆ ನೋಡ್ರಿ, ನಾವು ಕೂದಲು ಕುಚ್ಚು ಕಾಣತ್ತೆ. ಫ್ರೆಂಡ್ಸ್ ಈಗ ಊಟಕ್ಕೆ ಬಿಟ್ಟಾರಿಪ್ಪ. ಇದು ಏನೇನಂತೇಳಿ ಏನೂ ಗೊತ್ತಿಲ್ಲ. ಒಟ್ಟು ಏನೇನೇನ ಭಾಳಷ್ಟು ಹಾಕೊಂಡು ನನಗೆ ಪ್ಲೇಟ್ ಇದ್ದಿದ್ದಿಲ್ಲ. ಬರೀ ಊಟ ಮಾಡೋಣ ಪಟ ಪಟ. ಇಲ್ಲೆಲ್ಲ ಪಿಜ್ಜಾ ಐತ್ರಿ. ಇಲ್ಲಿ ಪಿಜ್ಜಾ ಇತ್ತು, ಇಲ್ಲೆಲ್ಲ ಕಚೋರಿ, ಸಮೋಸ ಇತ್ತು, ಅಲ್ಲಿ ಸ್ವೀಟ್ ಇತ್ತು, ಅಲ್ಲಿ ಸ್ನ್ಯಾಕ್ಸ್ ಇತ್ತು, ಪಾನಿಪುರಿ, ಬೇಲ್ಪುರಿ, ದಹಿಪುರಿ. ಯಪ್ಪ ಏನು ತಿಂತೀಯೋ ಏನು ಬಿಡ್ತೀಯೋ, ಸಾಕಷ್ಟು ಬಿಡ್ರಿ. ಅಂದ್ರೆ ಜಾಕಿದ್ದು ಐಟಮ್ಸ್ ಮಾತ್ರ ಮಾಡ್ಕೊಂಡಿದ್ದು ಬಿಡು. ಇಂಥ ಇಷ್ಟು ಕೊಂಡು ಐಟಮ್ಸ್ ಇಟ್ಟಿದ್ದು ನೋಡಿದ್ದೆ ಅಲ್ಲ ನಾ ಎಲ್ಲಿನೋ. ಓ ಮೈ ಗಾಡ್, ಇನ್ನೂ ಜಗ್ಗುದತ್ತು ಅಡಿಗೆ. ಜಗ್ಗಿ ಕೇಡೂ ಹಂಗೆ ಆಯ್ತು ಅಡಿಗೆ. ಸಿಗ್ತಾನಂತ ಮುಂದೆ ಸ್ಟಾರ್ಟ್ ಆಗಿರಲಿಲ್ಲ. ನಿಂಬೆ ಏನತ್ತೇಳಿ ತೊಗೋಣ ಅಂತ ಬರ್ತೈತಿ. ಪನ್ನೀರ್ ಟಿಕ್ಕಾ ಅಂತ, ಸ್ಟಫ್ ಆಲೂ ಬಕ್ರಾ ಅಂತ, ಕಾಕ್ಟೇಲ್ ಸಮೋಸ ಅಂತ, ಫಾಲಾಫೆಲ್ ಸ್ಟೇಷನ್ ಅಂತ, ಪಾಸ್ತಾ ಕೌಂಟರ್ ಇದೆ. ಪಾಸ್ತಾನು ಇತ್ತು ರೀ. ಥಿನ್ ಕ್ರಸ್ಟ್ ಪಿಜ್ಜಾ ಐಟಮ್ಸ್ ಒಳ್ಳೆದ್ದು ರೀ. ಏನೇನೇನೋ ಅವ್ರ ಹೆಸರು ಗೊತ್ತಿಲ್ಲ. ತವಾ ವೆಜ್ ಅಂತ, ಸಾರ್ಸೋಕಿ ಸಾಗ್, ದಾಲ್ ಮಖಾನಿ. ನಾನು ಭಾಳ ಟೇಸ್ಟ್ ನೋಡಲಿ ಅಲ್ಲ, ಎಷ್ಟೊಂದು ಟೇಸ್ಟ್ ನೋಡ್ಬೇಕಿತ್ತು. ಏನು 1000 ಅದಾವು, ಎಲ್ಲಿ ಟೇಸ್ಟ್ ನೋಡ್ತೀರಿ? ಎಲ್ಲೋ ದಾಲ್ ತಡ್ಕ, ಪಂಚಮೇಳ ದಾಲ್ ಅಂತ ನೋಡ್ರಿ, ರೊಟ್ಟಿ ಕೌಂಟ್ರದು. ನಾನು ಕೌಂಟ್ರ್ ಇಲ್ಲಿದ್ದೇನ ಸಾರು ಅನ್ನ ಬಡಿಸ್ಕೊಂತ ನಿಂತಿದ್ದೆ. ಸೊ ಹಿಂಗೈತೆ ನೋಡ್ರಿಪ್ಪ, ಮುಗಿತೆಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಜ್ಯೂಸ್ ಕೂಡ ಇತ್ತು ಅನ್ಕೊಂತೈತಿ ಹುಷಾ. 1 hour later. ಫ್ರೆಂಡ್ಸ್, ಇದಾಗಿತ್ತು ನೋಡ್ರಿಪ್ಪ ಇವತ್ತಿನ ವ್ಲಾಗ್. ಸೊ ಈಗ ರೂಮಿಗೆ ಬಂದು ಜಸ್ಟ್ ಜಳಕ ಮಾಡಿಕೊಂಡು ಫ್ರೆಶಪ್ ಆಗಿ ಪುಸ್ತಕ ಇಟ್ಕೊಂಡು ಕುಂತಾನೆ. ಕಾಣಿಸ್ಬೋದು ನಾವು ಪುಸ್ತಕ. ಸೊ ಈಗ ಮತ್ತೊಳ್ಳೆ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು. ಸೊ ಇವತ್ತಿನ ದಿನ ಅಂತೂ ಹಿಂಗಿತ್ರಿಪ್ಪ. ಫಾರ್ ದಿ ಫಸ್ಟ್ ಟೈಮ್ ಇನ್ ಬೆಂಗಳೂರು ಕೇಟ್ರಿಂಗ್ ಕೆಲ್ಸಕ್ಕೆ ಹೋಗಿದ್ದೆ. ಆ ಕೆಲಸ ಹೆಂಗೆ ಸಿಕ್ತಂತ ಹೇಳಿ ಒಂದು ದೊಡ್ಡ ಕತೆ ಅದು. ಯಾವುದೋ ಒಂದು ಅಪ್ಲಿಕೇಶನ್ ಒಳಗೆ ಅಪ್ಲೈ ಮಾಡಿದ್ದೆ. ಒಂದು ಕೇಟ್ರಿಂಗ್ ಕೆಲಸ ಜೊತೆಗೆ ಇಲ್ಲಿ ಅಪ್ಲೈ ಮಾಡಬೇಕಾಗಿತ್ತು. ಸೊ ಅಪ್ಲೈ ಮಾಡಿದ್ದೆ. ಅವರು ಫೋನ್ ಹಚ್ಚಿ ಹಿಂಗೆ ಐತಿ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಸೆಕೆಂಡ್ ಗೇಟ್ ಅಂತಂತೆಲ್ಲ ಹೇಳಿದ್ರು ಅಡ್ರೆಸ್. ಸೊ ಹೋಗಿ ಕೆಲಸ ಮಾಡ್ಕೊಂಡಂತೂ ಬಂದಾತ್ರಿಪ್ಪ. ಒಂದು ಹೊಸ ಅನುಭವ ರೀ. ನಾ ಕೆಲ್ಸಕ್ಕೆ ಹೋಗಲೇಬೇಕು, ನಾ ಇಲ್ಲಿ ಕೆಲ್ಸಕ್ಕೆ ಹೋದ್ರಷ್ಟೇ ನಾ ಬೆಂಗಳೂರಾಗಿರೋಕ್ಕೆ ಸಾಧ್ಯ ಐತಿ ಅಂತೇನಲ್ಲ. ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿ ನನಗೇನು ಇದ್ದಿದ್ದಿಲ್ಲ. ಜಸ್ಟ್ ವಾಂಟ್ ಟು, ನಮ್ಗೆ ಇದನ್ನು ಸ್ಟಾರ್ಟಿಂಗ್ ಹೇಳೀನಿ, ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಲೈಫ್ ಆಫ್ ಕೇಟ್ರಿಂಗ್ ಬಾಯ್ ಅಂತಂತೇಳಿ. ಒಬ್ಬ ಕೇಟ್ರಿಂಗ್ ಹುಡುಗನ ಜೀವನ ಹೆಂಗೈತಿ ನಂಗೆ ಆಲ್ರೆಡಿ ಗೊತ್ತೈತಿ, ಬಟ್ ಬೆಂಗಳೂರಾಗ ಹೆಂಗೈತೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋ ಸಂಬಂಧ ಹೋಗಿದ್ದು ನಾನಲ್ಲಿ. ಸೊ ಭಾಳ ಅಂದ್ರೆ ಭಾಳ ಚಂದ ಇತ್ತು ಇವತ್ತಿನ ದಿವಸ. ಇನ್ನೊಂದು ಏನಪ್ಪ ಅಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗೆ ಆ ಫಂಕ್ಷನ್ ಒಂದು ಮುಸ್ಲಿಮ್ಸ್ ಫಂಕ್ಷನ್ ಆಗಿತ್ತು. ಮುಸ್ಲಿಮ್ಸ್ ಫಂಕ್ಷನ್ ಆದರೂ ಕೂಡ ಒಂದು ನಾನ್ ವೆಜ್ ಏನು ಇದ್ದಿದ್ದಿಲ್ಲ ಅಲ್ಲೇ. ಒಂದು ಚಿಕನ್ ಆಗಲಿ, ಮಟನ್ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ ಏನು ಇದ್ದಿದ್ದಿಲ್ಲ. ಅಷ್ಟಕ್ಕಷ್ಟು ಒಂದು 30-40 ಐಟಮ್ಸ್ ಇದ್ದರೂ ಕೂಡ ಎಲ್ಲವೂ ಸಸ್ಯಾಹಾರಿನ ಇದ್ದವು. ಸೊ ಅದೊಂದು ಖುಷಿ ಅನ್ನಿಸ್ತು. ಹಂಗೆ ಹಾಕಿತ್ತೇನೋ ಒಂಥರ ಹೊಸಾದ ನಾ ಕೇಳಿದ್ದೆ. ಮುಸ್ಲಿಮ್ ಫಂಕ್ಷನ್ ಒಳಗೆ ಸಸ್ಯಾಹಾರಿ ಮಾಂಸಾಹಾರಿಗಿಂತ ಸಸ್ಯಾಹಾರಿನೇ ಅಂತ ನೋಡಿದ್ದೆ ಮತ್ತು ಕೇಳಿದ್ದೆ. ಇದು ಫಸ್ಟ್ ಟೈಮ್. ಸೊ ಇಷ್ಟ ಇವತ್ತಿನ ದಿನ ಹೆಂಗಿತ್ತಂತ ಹೇಳ್ತಾ, ಜಾಸ್ತಿ ಲ್ಯಾಗ್ ಆಗಿದ್ರೆ ಇಲ್ಲ ಭಾಳ ಬೋರಿಂಗ್ ಅನ್ಸಿದ್ರೆ ಕ್ಷಮಿಸ್ರಿ. ಇದು ನನ್ನ ಜೀವನವನ್ನು ದಾಖಲೀಕರಣ ಅಂದ್ರೆ ಯೂಟ್ಯೂಬ್ನಾಗ ನನ್ನ ಜೀವನವನ್ನು, ನನ್ನ ಈ ದಿವಸನ ದಾಖಲೆಯಾಗಿಡಾಕ, ಮೆಮೊರಿಯಾಗಿ ಉಳಿಲಿ ಅಂತೇಳಿ ನಾನು ಈ ವ್ಲಾಗ್ ಮಾಡಿದ್ದೆ. ಈ ನನ್ನ ಸ್ವಂತ ಮೊಬೈಲಿಂದ. ಕ್ಯಾಮ್ರಾ ಅಂತೂ ಫುಲ್ ಬಾದಾಗೈತಿ, ಕ್ಯಾಮ್ರಾ ಅಂತೂ ಫುಲ್ ಎಲ್ಲ ಕೆಟ್ಟೈತಿ. ಸೊ ಹಂಗಾಗಿ ಇರ್ಲಿ ಅಂತಂತೇಳಿ ವ್ಲಾಗ್ ಮಾಡಿದೆ. ಸೊ ಇಷ್ಟ ಅಂತ ಹೇಳ್ತಾ ಈಗ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ವ್ಲಾಗಲ್ಲಿಗೆ ಮುಗಿಸಾಕತ್ತಾನೆ. ಥ್ಯಾಂಕ್ ಯು ಸೊ ಮಚ್. ಬೈ, ಲವ್ ಯು ಆಲ್. ಸಿಗ್ತಾನಂತ ಇನ್ನೂ ಕೊಡೋಪರದ ವ್ಲಾಗ್ನಾಗ ಸಿಗ್ಬೋದು. ನಾಳೆ ಈ ಮುಂದಿನ ವಾರ ನಮ್ಮ ಅತ್ತಿ ಮಗಂದು ಫಂಕ್ಷನ್ ಐತಿ. ಅದು ಏನಂತಂತೇಳಿ ಮುಂದೆ ಶೇರ್ ಮಾಡ್ಕೊತಾನಂತ. ಸೊ ಇವತ್ತಿನ ವ್ಲಾಗ್ ಮಾತ್ರ ಇಲ್ಲಿಗೆ ಮುಗಿಸ್ತಾನಂತ. ಸೊ ಬಾಯ್.